सहजं भजेयं स्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। यः पत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषां नाजस्मृतिहृदयदीप्ताय हरये येन प्रादुरभाविभूमिवलजे विस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेन व्यासदिवाकरेण सततं त्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् क्रीडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसि भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಈಗ ಗುರುಪ್ರಸಾದಾಧಿಕರಣ ಪ್ರಾರಂಭ ಆಗಬೇಕು. ಓಂ ಲಿಂಗಭೂಯಸ್ತ್ವ ತದ್ಧಿಬಲೀಯಸ್ತದಪಿ ಓಂ ಅಂತ ಬ್ರಹ್ಮಸೂತ್ರ. ಇಲ್ಲಿ ಒಂದು ಆಕ್ಷೇಪವನ್ನು ಮಾಡ್ಕೊಳ್ತಾರೆ. ಅಲ್ಲ, ಇದುವರೆಗೆ ಗುರುಗಳ ಅನುಗ್ರಹ ಬಹಳ ಮುಖ್ಯ ಅಂತ ಹೇಳಿದ್ರಿ, ಅದೇ ಪ್ರಬಲ ಅಂತ, ಅದೇ ಹೇಗ್ ಸರಿ ಅಂತ ಪ್ರಶ್ನೆ ಮಾಡ್ತಾರೆ. ಅದೇ ಗುರುಗಳ ಅನುಗ್ರಹ ಮುಖ್ಯ ಅನ್ನೋದ್ರ ಮೇಲೆ ಆಕ್ಷೇಪ. ಈಗ ಗುರುಪ್ರಸಾದ ಮುಖ್ಯ ಅಂತ ಹೇಳಿದ್ರಿ, ಇದು ಹೇಗ್ ಸರಿ? ಯಾಕೆಂದ್ರೆ ತದಯುಕ್ತಂ ಅಂತ ಹೇಳ್ತಾರೆ. ಯಾಕೆ ಸರಿ ಇಲ್ಲ ಅನ್ನೋದಕ್ಕೆ ಕಾರಣ ಕೊಡ್ತಾರೆ. ಶ್ರವಣಾದಿತೋ ಹಿ ಬಲವತ್ವಂ ತಚ್ಚ ಪ್ರಧಾನ ಶಬ್ದಾರ್ಥ ಅಂತರ್ಗತಮೇವ ನಹಿ ಸ್ವಸ್ಮಾದೇವ ಸ್ವಯಂಬಲೀಯ ಇತಿ ಸಂಭವತಿ ಇತ್ಯತೋ ವ್ಯಾಚಷ್ಟೇ ಸಮ್ಯಕ್ತಿ ಅಂತ. ಅಂದ್ರೆ ಅಭಿಪ್ರಾಯ ಏನು? ಈಗ ಗುರುಪ್ರಸಾದ ಯಾವುದಕ್ಕಿಂತ ಶ್ರೇಷ್ಠ ಅಂತ ಹೇಳ್ಬೇಕು? ಶ್ರವಣ, ಮನನ, ಧ್ಯಾನ ಇದೆಲ್ಲದಕ್ಕಿಂತಲೂ ಶ್ರೇಷ್ಠ ಅಂತ ಹೇಳ್ಬೇಕು. ಯಾಕೆ ತನಗಿಂತ ತಾನು ಶ್ರೇಷ್ಠ ಆಗಲ್ಲ. ಈಗ ದೇವರಿಗಿಂತ ದೇವರು ಶ್ರೇಷ್ಠ ಅಂದ್ರೆ ತಪ್ಪು. ಲಕ್ಷ್ಮಿಗಿಂತ ದೇವರು ಶ್ರೇಷ್ಠ ಅಂದ್ರೆ ಸರಿ. ತನ್ನಿಂತ ತಾನೇ ಶ್ರೇಷ್ಠ ಅಂತ ಎಲ್ಲೂ ಹೇಳಲ್ಲ. ತನಗ್ ತಾನು ಸಮಾನ ಅಂತಾನು ಹೇಳೋದಿಲ್ಲ, ತನಗಿಂತ ತಾನು ಕಡಿಮೆ ಅಂತಾನು ಹೇಳಲ್ಲ. ತಾನೇ ಅಷ್ಟೇ. ಯಾವಾಗ್ಲೂ ತನಗ್ ತಾನೇ ಸಮಾನ ಅಂತ ಬೇಕಾದ್ರೆ ಒಂದ್ ಪಕ್ಷ ಹೇಳ್ಬೋದು. ಯಾಕಂದ್ರೆ ನನಗ್ ನಾನೇ ಸಮಾನ, ಇನ್ನೊಬ್ರು ನನ್ನ ಸಮಾನರು ಯಾರು ಇಲ್ಲ ಅಂತ ಹೇಳೋದಿಲ್ಲ, ಅದು ಬೇರೆ. ನನ್ನ ಸಮ ನಾನೇ ಅಂತಂದೇನೋ ನನಗಿಂತ ಇನ್ನೊಬ್ರು ಇಲ್ಲ ಅಂತ ಅರ್ಥ, ಸಮಾನರಾಗಿ. ಅದೇ ಅರ್ಥದಲ್ಲೇ ಬರೋದು ಶಬ್ದ. ಇಲ್ಲೇನಾಯ್ತು? ಶ್ರವಣ, ಮನನ, ಧ್ಯಾನ ಈ ಮೂರಕ್ಕಿಂತ ಶ್ರೇಷ್ಠ ಗುರುಗಳ ಅನುಗ್ರಹ. ನೀವು ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿ, ಏನ್ ಬೇಕಾದ್ರೆ ಮಾಡಿ, ಗುರುಗಳ ಅನುಗ್ರಹ ಇಲ್ಲದ್ರೆ ಎಲ್ಲ ವ್ಯರ್ಥ ಅನ್ನೋ ತರ ಅರ್ಥದಲ್ಲಿ ಬಂದಿದೆ. ಆದ್ರೆ ಇವ್ರು ಹೇಳೋದು ತಚ್ಚ ಪ್ರಧಾನ ಶಬ್ದ ಅರ್ಥ ಅಂತರ್ಗತಮೇವ. ಈಗ ಪ್ರಧಾನ ಅಂತಂದ್ರೆ ಗುರುಗಳು ಪ್ರಸನ್ನ ಮುಖದಿಂದ ನೀಡಬೇಕು ಅಂತ ಬಂತಲ್ಲ, ಆ ಪ್ರಧಾನದಲ್ಲೇ ಇದು ಸೇರ್ಕೊಂಡ್ಬಿಟ್ಟಿದೆ. ಯಾವುದು? ಶ್ರವಣ, ಮನನ, ಧ್ಯಾನ ಇದೆಲ್ಲ ಅದೇ ಶಬ್ದದ ಅರ್ಥನೇ. ಅದನ್ನ ಗುರು ಪ್ರಧಾನ ಪ್ರಬಲ ಅನ್ನೋ ಅರ್ಥ. ಗುರುಗಳು ಏನು ಬಹಳ ಒಳ್ಳೆ ಮನಸ್ಸಿನಿಂದ, ಖುಷಿಯಿಂದ,
ವಿದ್ಯೆಯನ್ನ ದಾನ ಮಾಡ್ತಾರೋ, ಅಂದ್ರೆ ಶ್ರವಣ ಮನನ ಧ್ಯಾನವನ್ನ ಹೇಗ್ ಮಾಡಿಸ್ತಾರೋ ಅದು ಶ್ರೇಷ್ಠ ಅಂತ ಹೇಳಿದಾಗತ್ತೆ. ಹಾಗಾದ್ರೆ ಶ್ರವಣ ಮನ ಧ್ಯಾನ ಗುರು ಪ್ರಧಾನದಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಗುರುಗಳ ಅನುಗ್ರಹ ಅಂದ್ರೆ ಬರೀ ಅಷ್ಟೇ ಅಲ್ಲ. ಗುರುಗಳ ಅನುಗ್ರಹ ಅಂದ್ರೆ ಗುರುಗಳು ಖುಷಿಯಿಂದ ಶ್ರವಣ ಮಾಡಿಸೋದು, ಮನನ ಮಾಡೋ ಹಾಗೆ ಮಾಡೋದು, ಧ್ಯಾನ ಮಾಡೋ ಹಾಗೆ ಮಾಡೋದು, ಇದೆಲ್ಲ ಇದನ್ನೇ ಪ್ರಧಾನ ಅಂತ ಕರೀತಾರೆ. ತನಗಿಂತಾನು ಹೆಂಗ್ ಶ್ರೇಷ್ಠ ಆಗತ್ತೆ ಅಂತ ಇಷ್ಟು ಪ್ರಶ್ನೆ ಅಷ್ಟೇ. ಶ್ರವಣ ಮನನ ಧ್ಯಾನಕ್ಕಿಂತ ಗುರುಗಳ ಪ್ರಸಾದನೆ ಮುಖ್ಯ, ಅದ್ ನಿಜ. ನಹಿ ಸ್ವಸ್ಮಾದೇವ ಸ್ವಯಂ ಬಲೀಯ ಇತಿ ಸಂಭವತಿ ಇತ್ಯದೋ ವ್ಯಾಚಷ್ಟೇ ಸಂವಿಗಿದೆ. ಅದಕ್ಕೆ ಹೇಳ್ತಾರಲ್ಲ, ನಿಜವಾಗಿ ಮುಖ್ಯವಾಗಿ ನೋಡಿದ್ರೆ ಶ್ರವಣಾದಿಗಳಿಗಿಂತ ಹೆಚ್ಚು ಗುರುಗಳ ಅನುಗ್ರಹನೇ ಶ್ರೇಷ್ಠ. ಯಾಕೆ? ಗುರುಗಳ ಸ್ಪರ್ಶ ಆದ್ರೆ ಸಾಕು. ನಾವು ಕಥೆಯನ್ನ ಕೇಳ್ತೀವಿ ಮಹಾಭಾರತಲ್ಲೆಲ್ಲ, ಉದ್ದಾಲಕರು ಎಲ್ಲ ಹೇಗೆ ಅನುಗ್ರಹವನ್ನ ಪಡ್ಕೊಂಡ್ರು, ಇನ್ನೊಬ್ರಿಗೆ ಅನುಗ್ರಹ ಮಾಡಿದ್ರು ಅನ್ನೋದು. ಏನು ಸರ್ವಾಣಿ ಶಾಸ್ತ್ರಾಣಿತೆ ಪ್ರತಿಭಾಸ್ಯಂತೆ ಅಂತ ಹೇಳ್ಬಿಡ್ತಾರೆ. ಎಲ್ಲ ಸೇವೆ ಮಾಡಿಸ್ಕೊಡ್ತಾರೆ ಗುರುಗಳು. ಆಮೇಲೆ ಒಂದು ದಿವಸ ಕೈಯನ್ನ ಅವನ ತಲೆ ಮೇಲೆ ಇಟ್ಬಿಡ್ತಾರೆ, ಮುಗೀತಷ್ಟೆ. ಏನೇನ್ ವಿದ್ಯೆ ಇದೆ ಎಲ್ಲ ಪ್ರತಿಫಲಿತ ಆಗ್ಲಿ ನಿನ್ನಲ್ಲಿ, ಮುಗೀತು. ಪ್ರತಿಫಲನ ಆಗೋಗತ್ತೆ, ತಲೆಗೆ ಬರುತ್ತೆ. ಗುರುಗಳ ಅನುಗ್ರಹ ಅಂದ್ರೆ ಅಷ್ಟು ಆ ಥರ. ನಾವು ಅನೇಕ ಕಥೆಗಳನ್ನು ಕೇಳ್ತೀವಿ. ಅಡುಗೆ ಮಾಡೋನು, ನೀರ್ ಬಡಿಸೋನು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು, ಇಲ್ಲ ಬರ್ಲಿ ಅಂತ ಅನುಸಂಧಾನ ಮಾಡಿದ್ರು, ಅನುಗ್ರಹ ಮಾಡಿದ್ರು, ಬಂದ್ಬಿಡ್ತಾರೆ. ಶ್ರಮನೇ ಇಲ್ಲ. ಗುರುಗಳ ಅನುಗ್ರಹ ಅದು ಎತ್ತರದ ಸ್ಥಾನದಲ್ಲಿದೆ. ಶ್ರವಣ ಮನನ ಧ್ಯಾನಕ್ಕಿಂತ ಅದು ಎತ್ತರದ್ದು. ನಮಗದು ಅನುಭವಕ್ಕೆ ಬರೋದು ಕಷ್ಟ ಅಷ್ಟೇ. ಅದ್ರ ವಸ್ತುತಃ ಇರೋದು ಸತ್ಯ. ಅಯಂ ಅಭಿಸಂಧಿ ಅಂತ ಅದನ್ನು ಬಿಡಿಸ್ತಾರೆ. ಪ್ರಧಾನ ಶಬ್ದೇನ ಹಿ ಸಮ್ಯಕ್ ಗುರು ಪ್ರಸಾದ ಪೂರ್ವಕಂ ದಾನಂ ಪ್ರಕೃತ. ನಿಜ, ಪ್ರಧಾನ ಅಂದ್ರೆ ಚೆನ್ನಾಗಿ ಗುರುಗಳು ಅನುಗ್ರಹ ದೃಷ್ಟಿಯಿಂದ ಕೊಡೋದು, ಅದನ್ನ ಗುರು ಪ್ರಧಾನ ಅಂತ ಇಲ್ಲಿ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ, ಓಂ ಪ್ರಧಾನವ ದೇವ ಅಂತ. ಆದ್ರೆ ಇಲ್ಲಿ ಲಿಂಗಭೂಯಸ್ವ ತದ್ಹಿ ಬಲೀಯ, ತತ್ ಹಿ ಬಲೀಯ ಅಂತ ಬ್ರಹ್ಮಸೂತ್ರದಲ್ಲಿ ಅದು ಬಲಿಷ್ಠ ಅಂತ ಹೇಳ್ಬೇಕಾದ್ರೆ, ಅದು ಅಂದ್ರೆ ಕೇವಲ ಗುರುಗಳ ಅನುಗ್ರಹ ಅಷ್ಟೇ ತಗೊಳ್ಳಿ, ಅಲ್ಲಿ ಶ್ರವಣ ಮನನ ಧ್ಯಾನ ತಗೊಳ್ಬೇಡಿ. ಆಗ ತದ್ಹಿ ಬಲೀಯ, ಆ ಗುರುಗಳ ಅನುಗ್ರಹನೇ ಮುಖ್ಯ, ಯಾವ್ದಕ್ಕಿಂತ? ಶ್ರವಣ ಮನನ ಧ್ಯಾನಕ್ಕಿಂತ ಅಂತ ಜೋಡಿಸ್ಕೊಡಿ ಅಂತ. ಇದು ಒಂದ್ ರೀತಿ ಶಬ್ದದ ವಿಚಾರ. ಈ ಶಬ್ದಲ್ಲೇ ಎಲ್ಲ ಅರ್ಥ ಸೇರ್ಕೊಂಡ್ಬಿಡುತ್ತೆ. ಮತ್ತೆ ಯಾಕೆ ಇನ್ನೊಂದ್ಸಲಿ ಹೇಳ್ತಾ ಇದ್ರಿ, ಅದಕ್ಕಿಂತ ಅದೇ ಶ್ರೇಷ್ಠ ಅಂತ ಹೇಗೆ ಹೇಳ್ತೀರಿ? ಈಗ ರಾಮ ಕೃಷ್ಣ ಅಂತ ಹೇಳ್ತಿದೆ, ರಾಮ ರೂಪಕ್ಕಿಂತ ಕೃಷ್ಣ ರೂಪ ಶ್ರೇಷ್ಠ ಅಂದ್ರೆ ರಾಮಕೃಷ್ಣ ಎಲ್ಲ ಒಂದೇ ಶಬ್ದದ ಅರ್ಥ ಸೇರ್ಕೊಂಡ್ಬಿಟ್ಟಿದೆ, ಅದಕ್ಕಿಂತ ಅದೇ ಶ್ರೇಷ್ಠ ಹೇಗೆ ಅನ್ನೋ ಥರ. ಇದು ಲಿಂಗಭೂಯಸ್ವಾದಿತ್ಯುಕ್ತಮ್. ಅಷ್ಟೇ ಅಲ್ದೇನೆ, ನೀವು ಯಾವುದೇ ಒಂದು ಆಖ್ಯಾಯಿಕೆಯನ್ನು ಕೇಳಿ, ಅಂದ್ರೆ ಪುರಾಣಗಳ ಘಟನೆಯನ್ನ ಕೇಳಿ, ಉಪನಿಷತ್ ಘಟನೆಗಳನ್ನ ಕೇಳಿ, ಅಲ್ಲೆಲ್ಲ ಏನ್ ಕಾಣ್ತಾ ಇದೆ ಅಂದ್ರೆ ಸೂಚನೆನೂ ಸಿಗ್ತಾ ಇದೆ ನಮಗೆ. ಲಿಂಗ ಅಂದ್ರೆ ಸೂಚಕ. ಅಂದ್ರೆ ಗುರುಗಳ ಅನುಗ್ರಹನೇ ಮುಖ್ಯ ಜ್ಞಾನ ಪ್ರಾಪ್ತಿಗೆ. ಜ್ಞಾನ ನೀವು ಪಡಿಬೇಕು ಅಂದ್ರೆ ಗುರುಗಳ ಅನುಗ್ರಹನೇ ಮುಖ್ಯ. ಅದನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಒಂದು ಶಂಕೆ ಬರಬಹುದು, ಸಾಕಾಗಾದ್ರೆ ಗುರುಗಳ ಅನುಗ್ರಹಕ್ಕೋಸ್ಕರ ನಾವು ಜೀವನವಿಡೀ ಒದ್ದಾಡೋಣ, ಯಾಕೆ ಕೇಳ್ಬೇಕು? ಶ್ರವಣ ಯಾಕೆ ಮಾಡ್ಬೇಕು? ಮನನ ಯಾಕೆ ಮಾಡ್ಬೇಕು? ಧ್ಯಾನ ಯಾಕೆ ಮಾಡ್ಬೇಕು? ಏನು ಬೇಕಾಗಿಲ್ಲ, ಗುರುಗಳ ಅನುಗ್ರಹ ಸಾಕು. ಅದೇನಂದ್ರೆ ಒಂದು ಉಪನಿಷತ್ತಿನ ಘಟನೆಯನ್ನ ಇಲ್ಲಿ ಹೇಳಿದ್ದಾರೆ. ಏನು? ಈ ಉಪಕೋಸರನಿಗೆ ಅಗ್ನಿಗಳು ಬ್ರಹ್ಮವಿದ್ಯೆಯನ್ನ ಉಪದೇಶ ಮಾಡ್ತಾರೆ. ಎಲ್ಲ ಅಗ್ನಿಗಳು ಬ್ರಹ್ಮವಿದ್ಯಾ ಉಪದೇಶವನ್ನ, ಉಪಕೋಸಲ ಅಂತ ಒಬ್ಬ ವ್ಯಕ್ತಿ ಅವನಿಗೆ ಉಪದೇಶವನ್ನ ಮಾಡ್ತಾರೆ. ಮಾಡಿದ ಮೇಲೆ ಮತ್ತೆ ಸತ್ಯಕಾಮರ ಹತ್ರ ಉಪಕೋಸಲ ಹೋಗ್ತಾನೆ, ಪ್ರಾರ್ಥನೆ ಮಾಡ್ತಾನೆ ಸತ್ಯಕಾಮರ ಬಳಿ, ನನಗೆ ಉಪದೇಶ ಕೊಡಿ ಅಂತ. ಯಾಕೆ? ಗುರುಪ್ರಸಾದ ಬಲಿಷ್ಠ ಅಂತ. ಮತ್ತೆ ಉಪದೇಶ ಕೊಡಿ ಅಂತ ಗುರುಗಳ ಬಳಿ ಹೋಗೋ ಉದ್ದೇಶ ಏನು? ಗುರುಪ್ರಸಾದ ಮುಖ್ಯ. ಈಗ ಅಗ್ನಿಗಳ ಪ್ರಸಾದ ಆಯ್ತು, ಅದಕ್ಕಿಂತ ಶ್ರೇಷ್ಠ ಈಗ ಸತ್ಯಕಾಮರ ಬಳಿ ಹೋಗೋಣ ಅಂತ ಸತ್ಯಕಾಮರ ಹತ್ರ ಹೋಗ್ತಾರೆ. ಇದೆಲ್ಲ ಉಪನಿಷತ್ನಲ್ಲಿ ಬರೋ ಘಟನೆಗಳು. ಉಪನಿಷತ್ನಲ್ಲಿ ಅನೇಕ ಘಟನೆಗಳು ಹೀಗಿದೆ, ಗುರುಗಳ ಅನುಗ್ರಹದಿಂದಲೇ ಪಡೆದಿದ್ದೆಲ್ಲ ಇದೆ. ಅಂದ್ರೆ ಶ್ರವಣ ಮನನ ಧ್ಯಾನ ಎಲ್ಲ ಯಾಕೆ ಬೇಕು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನೋಡಿ, ಹಾಗಲ್ಲ. ತದ್ವ್ಯಾಖ್ಯಾತಿ ಶ್ರವಣಾದಿಚ ಇತಿ, ಶ್ರವಣಾದಿಚ ಕರ್ತವ್ಯಂ ನಾನ್ಯಥಾ ದರ್ಶನಂ ಕ್ವಚಿತ್. ಮಧ್ವಾಚಾರ್ಯರ ಆಜ್ಞೆ ಇದು ವಚನ. ಏನು? ನೀವು ಶ್ರವಣ ಮನನ ಧ್ಯಾನ ಮಾಡದೇ ಇದ್ದರೆ ನಿಮಗೆ ದೇವರ ಅಪರೋಕ್ಷ ಜ್ಞಾನ ಆಗಲ್ಲ ಅಷ್ಟೇ. ನೀವು ಬರೀ ಗುರುಗಳ ಅನುಗ್ರಹ ಸಾಕು, ತಲೆ ಮೇಲೆ ಕೈ ಇಟ್ಬಿಟ್ರೆ ಆಗೋಗತ್ತೆ ಅಪರೋಕ್ಷ ಜ್ಞಾನ ಅಲ್ಲ. ಶ್ರವಣ ಮನನ ಧ್ಯಾನ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಅವನು ದರ್ಶನ ಆಗಲ್ಲ. ಇದು ಆಚಾರ್ಯರ ವಾಕ್ಯ, ಪ್ರಮಾಣ, ಮುಗ್ದಾಯ್ತು. ಮತ್ ಹಾಗಾದ್ರೆ ಹಾಗೆಲ್ಲ ಆಗಿರ್ತಲ್ಲ, ಮತ್ತೆ ಅವ್ನು ಯಾರೋ ಅವ್ನಿಗೆ ಯೋಗ್ಯತೆನೇ ಇಲ್ಲ, ಅವನು ನೀರನ್ನು ಬಡಿಸ್ತಾ ಇರೋನು, ಅಡ್ಗೆ ಬಡಿಸೋನು ಅಥವಾ ಅಡ್ಗೆ ಮಾಡೋನು, ಈ ತರದ ವ್ಯಕ್ತಿ ಅನೇಕ ಕಥೆಗಳಿದೆ. ಒಟ್ಟು ಅಡ್ಗೆ ಸಂಬಂಧಪಟ್ಟಿ ದೊಡ್ಡ. ಮತ್ತೆ ಈಗೆಲ್ಲ ದಾಸರಾಯರಾಗ್ಲಿ ಅಥವಾ ಅನೇಕ ಮಹಾನುಭಾವರು ಅನುಗ್ರಹ ಮಾಡಿದಿದೆಯಲ್ವಾ, ನಿಜ. ಆ ಒಳಗಿನ ಯೋಗ್ಯತೆಯನ್ನ ಆ ಕಾಲದಲ್ಲಿ ಉದ್ಬೋಧನೆ ಮಾಡಿದ್ರು. ಅವ್ನಿಗೆ ಜನ್ಮಾಂತರದಲ್ಲಿ ಅವನು ಓದಿರ್ಲೇಬೇಕು, ಅಧ್ಯಯನ ಮಾಡಿರ್ಲೇಬೇಕು.
ಶ್ರವಣ ಮನನ ಧ್ಯಾನ ಆಗಿರ್ಲೇಬೇಕು. ಆ ಈ ಜನ್ಮ ಬಂದಾಗ ಅದೆಲ್ಲ ಪ್ರಕಟ ಆಗಿರ್ಲಿಲ್ಲ, ಇಟ್ರು ಪ್ರಕಟ ಆಯ್ತು ಅಷ್ಟೇ. ಗುರುಗಳ ಅನುಗ್ರಹ ಅಂದ್ರೆ ಏನ್ ಮಾಡತ್ತೆ ಕೆಲಸ, ಯೋಗ್ಯತೆ ಇದ್ರಲ್ಲಿ ಎಲ್ಲ ಕೆಲಸ ಆಗಿದ್ದಲ್ಲಿ ಪ್ರಕಟ ಆಗದೆ ಇದ್ರೆ ಪ್ರಕಟ ಆಗೋ ತರ ಮಾಡೋದು ಕೆಲಸ, ಅದು ಗುರುಗಳ ಅನುಗ್ರಹ. ಈ ಸರ್ವಥಾ ವ್ಯಕ್ತಿಲೇ ಏನು ಯೋಗ್ಯತೆ ಇಲ್ಲದ್ರೆ ಹೊಸ ಯೋಗ್ಯತೆ ತಂದುಕೊಡೋ ಶಕ್ತಿ ಇರಲ್ಲ. ಸಂಕಲ್ಪ ಆಗೋಗಿರುತ್ತೆ, ಇಷ್ಟು ಯೋಗ್ಯತೆ ಏನೋ ಅದೇ, ಆದ್ರೆ ಅದು ಹೊರಗ್ ಸರಿಗ್ ಬರುತ್ತಾ ಇಲ್ವಾ ಅನ್ನೋದ್ರ ಯೋಚನೆ, ಅದಕ್ಕೆ ಗುರುಗಳ ಅನುಗ್ರಹ ಬೇಕು. ಅದು ಒಂದು ವಿಷಯ. ಅಷ್ಟು ಬಿಟ್ರೆ ಶ್ರವಣಾದಿಶ ಕರ್ತವ್ಯಂ ಅದ್ ಮಾಡ್ಲೇಬೇಕು, ನಾಣ್ಯಥಾ ದರ್ಶನ, ಇಲ್ಲ ಅಂದ್ರೆ ದರ್ಶನ ಆಗಲ್ಲ. ಧ್ರುವ ಮಹಾರಾಜನ್ ಘಟನೆನೂ ಅಷ್ಟೇ. ಧ್ರುವ ಮಹಾರಾಜ 5 ತಿಂಗಳು ತಪಸ್ ಮಾಡಿದ ತಕ್ಷಣ ದೇವರ ಸಾಕ್ಷಾತ್ಕಾರ, ಅದ್ ಹೆಂಗಾಗತ್ತೆ? ಶ್ರವಣ ಮಾಡ್ಲಿಲ್ಲ, ಮನನ ಮಾಡ್ಲಿಲ್ಲ, ಧ್ಯಾನ ಮಾಡ್ಲಿಲ್ಲ. ಧ್ಯಾನ ಮಾಡಿದ್ನಲ್ಲ, ಆಗೋಯ್ತಲ್ಲ, ವಾಸುದೇವನ ಧ್ಯಾನ ಮಾಡಿದ, ವಾಸುದೇವ ಪ್ರತ್ಯಕ್ಷ ಆದ. ಹಿಂದಿನ ಜನ್ಮದಲ್ಲಿ ಅವನು ತುಂಬಾ ಅಧ್ಯಯನ ಮಾಡಿದ್ದ, ಹಿಂದಿನ ಜನ್ಮದ ಘಟನೆಗಳಿದೆ. ಆ ಹಿಂದಿನ ಜನ್ಮದಲ್ಲಿ ಎಲ್ಲಾ ಮಾಡಿದ್ರು ಕೊನೆಗೊಂದು ಯಾವ್ದೋ ಒಂದು ಆಸೆಯಿಂದ ಅವನಿಗೆ ಮುಂದಿನ ಜನ್ಮ ಬಂತು. ಹಿಂದಿನ ಜನ್ಮದಲ್ಲಿ ಶ್ರವಣ ಮನನ ಎಲ್ಲ ಸಾಧನೆ ಆಗೋಗಿದೆ, ಚೂರು ಉಳಿದಿತ್ತು, ಪ್ರಾರಬ್ಧ ಕರ್ಮ ಕಳೆದು ಮಾಡಿಸಿದಷ್ಟೇ. ಹಾಗಾದ್ರೆ ಶ್ರವಣ ಮನನ ಧ್ಯಾನ ಇಲ್ದೇನೆ ಭಗವಂತನ ಅಪರೋಕ್ಷ ಜ್ಞಾನ ಅನ್ನೋದು ಸಾಧ್ಯ ಇಲ್ಲ. ಅದನ್ನ ಸ್ಪಷ್ಟಪಡಿಸಿದ್ದಾರೆ ಆಚಾರ್ಯರು. ಕುತ ಇತ್ಯತಃ ಧಾನ್ಯಥೇತಿ. ಯಾಕೆ ಇದನ್ನ ಹೀಗೆ ಹೇಳ್ತಾ ಇದೀರಿ ಅಂದ್ರೆ, ನೋಡಿ, ಅನ್ವಯ ವ್ಯತಿರೇಕಾಭ್ಯಾಂ ಶ್ರುತ್ಯಾಚ ಪ್ರಮಾಣಾನಾಂ ಏವ ಪ್ರಮೇಯ ಅಧಿಗತಿ ಸಾಧನತ್ವ ನಿಶ್ಚಯಾತಿಥಿ ಭಾವಃ. ನೋಡಿ, ಲೋಕದಲ್ಲಿ 2 ಪ್ರಮಾಣ ಇದೆ, ಅನ್ವಯ ವ್ಯತಿರೇಕ ಮತ್ತೆ ಶ್ರುತಿ. ನಾವ್ ಹೇಳೋ ವಿಷಯಕ್ಕೆ ನೀವು ಒಂದ್ ವಿಷಯದ ಬಗ್ಗೆ ಕೇಳಲಿಲ್ಲ ಅಂತ ಇಟ್ಕೊಳ್ಳಿ, ಒಂದ್ ವಿಷಯದ ಬಗ್ಗೆ ಮನನ ಮಾಡ್ಲಿಲ್ಲ, ಒಂದ್ ವಿಷಯದ ಬಗ್ಗೆ ಧ್ಯಾನ ಮಾಡ್ಲಿಲ್ಲ, ಎಲ್ಲ ದೇವರ ಬಗ್ಗೆ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ, ನಿಮಗೆ ಪ್ರಮೇಯದ ನಿಶ್ಚಯ ಆಗೋದೇ ಇಲ್ಲ. ನಾವು ಕೇಳಲೇ ಇಲ್ಲ, ಮನನ ಮಾಡ್ಲಿಲ್ಲ, ಧ್ಯಾನ ಮಾಡಿಲ್ಲ, ಗುರುಗಳ ತಲೆ ಮೇಲೆ ಕೈ ಇಟ್ಬಿಟ್ಟ ನಂಗೆಲ್ಲ ಬರುತ್ತೆ, ಆಗೋದಿಲ್ಲ, ಸಾಧ್ಯ ಇಲ್ಲ. ಮಾಡ್ಬೇಕು, ಶ್ರವಣ ಮನನ ಧ್ಯಾನ ಮಾಡ್ಲೇಬೇಕು. ಚೆನ್ನಾಗಾಗ್ಲಿ ಗುರುಗಳ ಅನುಗ್ರಹ ಬೇಕು, ಅಷ್ಟು. ಆದ್ರಿಂದ ಶ್ರವಣ ಮನನ ಧ್ಯಾನ ಮಾಡಿದ್ರೆ ಮಾತ್ರ ಪ್ರಮೇಯದ ನಿಶ್ಚಯ. ದೇವರ ಬಗ್ಗೆ ಕೇಳಿದ್ರ ದೇವರ ಬಗ್ಗೆ ಸರಿಯಾಗಿ ನಿಶ್ಚಯ ಬರುತ್ತೆ, ದೇವರ ಬಗ್ಗೆ ಮನನ ಮಾಡಿದ್ರ ದೇವರ ವಿಷಯದಲ್ಲಿ ಮನನ ಮಾಡಿದ್ರಿಂದ ನಿಶ್ಚಯ ಸಿಗತ್ತೆ. ಹಾಗಾದ್ರೆ ಪ್ರಮೇಯದ ನಿಶ್ಚಯಕ್ಕೆ, ಪ್ರಮೇಯವನ್ನ ಚೆನ್ನಾಗಿ ತಿಳ್ಕೊಳ್ಬೇಕು ಅಂದ್ರೆ ನೀವು ಸರಿಯಾಗಿ ಶ್ರವಣ ಮಾಡ್ಬೇಕು. ಅಷ್ಟೇ ಅಲ್ಲದೆ ವೇದ ಹೇಳಿದೆ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಆತ್ಮಾವಾರೇ ದ್ರಷ್ಟವ್ಯ ಅಂತ ಹೇಳಿದೆ. ದೇವರ ಅಪರೋಕ್ಷ ಜ್ಞಾನ ಯಾವಾಗ ಆಗುತ್ತೆ? ಆತ್ಮ ಅಂದ್ರೆ ದೇವರು, ವಾ ಅರೆ ದ್ರಷ್ಟವ್ಯ, ಅಪರೋಕ್ಷ ಜ್ಞಾನ ಆಗಬೇಕು, ಪಡಿಬೇಕು ಅಂದ್ರೆ ಶ್ರೋತವ್ಯ, ಶ್ರವಣ ಮಾಡ್ಲೇಬೇಕು, ಮಂತವ್ಯ, ಮನನ ಮಾಡ್ಲೇಬೇಕು, ನಿಧಿಧ್ಯಾಸಿತವ್ಯ, ನಿಧಿಧ್ಯಾಸನ ಮಾಡ್ಲೇಬೇಕು. ವೇದ ಅಷ್ಟು ಸ್ಪಷ್ಟವಾಗಿ ಹೇಳಿದೆ. ವೇದದ ಮಾತನ್ನು ಧಿಕ್ಕರಿಸಿ ಬರೀ ಗುರುಗಳ ಅನುಗ್ರಹದಿಂದ ಆಗತ್ತೆ ಅಂದ್ರೆ ಅದು ತಪ್ಪು, ಅದು ಸರಿ ಇಲ್ಲ. ಅದರಿಂದ ಅನ್ವಯ ವ್ಯತಿರೇಕಾಭ್ಯಾಂ ಶ್ರುತ್ಯಾಚ ಪ್ರಮಾಣಾನಾಮೇವ, ಪ್ರಮಾಣಗಳಿಗೆ ಮಾತ್ರ ಆ ಶಕ್ತಿ ಇರೋದು, ಪ್ರಮೇಯವನ್ನು ನಿಶ್ಚಯ ಮಾಡ್ಕೊಡೋ ಶಕ್ತಿ. ಹಾಗಾಗಿ ಭಗವಂತನ ಅನುಗ್ರಹ, ಗುರುಗಳ ಅನುಗ್ರಹ ಬೇಕು ನಿಜ, ಆದ್ರೆ ಶ್ರವಣಾದಿಗಳ ಅಗತ್ಯ ಇದ್ದೇ ಇದೆ. ಅಲ್ಲ ಹಾಗಾದ್ರೆ ಆಖ್ಯಾಯಿಕ ಉಪನಿಷತ್ತುಗಳೆಲ್ಲ ಹಾಗೆ ವರ್ಣನೆ ಮಾಡಿದಾರಲ್ಲ, ಮತ್ತೆ ಅದ್ರ ಬಗ್ಗೆ ಪ್ರಶ್ನೆ ಇರ್ತಾರೆ. ಈಗ ಆಖ್ಯಾಯಿಕ ಸ್ವಪಿ ಶ್ರವಣಾದಿನ ಅನುಕ್ತಿ ಮಾತ್ರ ನ ಪುನರ್ ಅಭಾವೋಕ್ತಿರಸ್ತಿ. ನೋಡಿ, ನೀವು ಆ ಉಪನಿಷತ್ತುಗಳೆಲ್ಲ ಗಮನಿಸಿ, ಅಲ್ಲಿ ಏನ್ ಹೇಳಿದ್ದಾರೆ ಉಪನಿಷತ್ತುಗಳಲ್ಲೆಲ್ಲ, ಅವ್ರು ಶ್ರವಣಾದಿಗಳನ್ನ ಮಾಡ್ಲಿಲ್ಲ ಅಂತ ಹೇಳಿಲ್ಲ, ಅಲ್ಲಿ ಶ್ರವಣಾದಿಗಳ ಬಗ್ಗೆ ಉಲ್ಲೇಖ ಮಾಡಿಲ್ಲ ಅಷ್ಟೇ. ಹಾಗೆ ಹೇಳ್ಬೇಕು. ಈ ಗುರುಗಳ ಅನುಗ್ರಹ ಆಯ್ತು, ಹಾಗಾಗಿ ಅವನಿಗೆ ವಿದ್ಯೆ ಬಂತು, ಸರಿ, ಹಾಗಂತ ಅವ್ನು ಶ್ರವಣ ಮಾಡ್ಲಿಲ್ಲ ಅಂತಲ್ಲಿ ಹೇಳಿದಾರೆ ಉಪನಿಷತ್ನಲ್ಲಿ? ಅದು ಹೇಳಲಿಲ್ಲ. ಶ್ರವಣಾದಿನಂ ಅನುಕ್ತಿ ಮಾತ್ರ, ಅದನ್ನ ಹೇಳಲಿಲ್ಲ ಅಷ್ಟೇ, ಅದು ಇಲ್ಲ ಅಂತ ಅಲ್ಲ, ಅರ್ಥ ಅಲ್ಲ. ನ ಪುನಃ ಅಭಾವೋಕ್ತಿ ಅಂತ ಜಯತೀರ್ಥರ ಮಾತು. ಹಾಗಾಗಿ ಉಪನಿಷತ್ತುಗಳಲ್ಲಾಗ್ಲಿ, ಪುರಾಣಗಳಲ್ಲಿ, ಇತಿಹಾಸದಲ್ಲಾಗ್ಲಿ ಯಾವ ಘಟನೆಗಳನ್ನ ಕೇಳ್ತೀವಿ ಅಲ್ಲೆಲ್ಲ ಗುರು ಅನುಗ್ರಹದಿಂದ ಅವನಿಗೆ ಬಂದಿದೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಶ್ರವಣ ಮನನ ಧ್ಯಾನ ಮಾಡಿದ್ದ ಅಂತ ಅರ್ಥ. ಈ ಗುರು ಸೇವೆ ಮಾಡ್ಬೇಕಾಗಿತ್ತು, ಅದ್ರ ಪ್ರಕಟ ಆಗ್ಲಿಕ್ಕೆ ಆಗಿದೆ ಅಂತ ಅರ್ಥ. ಆ ಜನ್ಮದಲ್ಲಿ ಅವನು ಶ್ರವಣ ಧ್ಯಾನ ಮನನ ಮಾಡದೇನೆ ನೇರ ಗುರುಗಳ ಅನುಗ್ರಹದಿಂದ ಪಡೆದವನು ಅಂತ ಯಾರು ಇಲ್ಲ, ಅದು ಸಿದ್ಧಾಂತ. ಇದು ಗುರುಪ್ರಸಾದಾಧಿಕರಣದಲ್ಲಿ ನಿಶ್ಚಯ ಮಾಡಿರೋದು. ಇನ್ನೊಂದು, ಇಲ್ಲಿ ಟಿಪ್ಪಣಿಗಳಲ್ಲಿ ಬಂದಾಗ ಗುರುವರ್ಥ ದೀಪಿಕಾದಲ್ಲಿ ಒಂದು ವಿವರಣೆಯನ್ನು ಮಾಡಿದ್ದಾರೆ. ಈ 238ನೇ ಸುಧಾಮೂಲದಲ್ಲಿ ಪ್ರಧಾನ ಶಬ್ದ ಅರ್ಥ ಅಂತರ್ಗತಮೇವ, ಪ್ರಧಾನ ಶಬ್ದದಲ್ಲಿ ಸೇರಿದೆ ಅಂತ ಬಂತು. ಏನ್ ಪ್ರಧಾನ ಶಬ್ದದಲ್ಲಿ ಸೇರಿರೋದು? ಪ್ರಧಾನ ಅಂದ್ರೆ ನ ಧನ ದಾನಂ, ದುಡ್ಡು ಕೊಡೋದಲ್ಲ ಅಂತೆ. ಗುರುಗಳು ಪ್ರದಾನ ಮಾಡಿದ್ರು ಚೆನ್ನಾಗಿ ಕೊಟ್ಟು, ದುಡ್ಡಲ್ಲ, ಕಿಂತು ವಿದ್ಯಾದಾನಮೇವ, ವಿದ್ಯೆಯನ್ನು ಕೊಟ್ಟರು ಅಂತ. ಗುರುಗಳು ವಿದ್ಯೆಯನ್ನು ಕೊಡೋದು ಅಂತ ಏನರ್ಥ? ನಿಮ್ಗೆ ಶ್ರವಣ ಮಾಡಿಸಿದ್ರು, ಮನನ ಮಾಡಿಸಿದ್ರು ಅಂತ ಅರ್ಥ. ಮತ್ತೆ ಅಲ್ಲೇ ಸೇರ್ಬಿಡ್ತಲ್ಲ ಎಲ್ಲ. ಮತ್ತೆ ಗುರು ಪ್ರಧಾನ ಶ್ರೇಷ್ಠ ಅಂದ್ರೆ, ಗುರು ಪ್ರಧಾನ ಯಾವ್ದಕ್ಕಿಂತ ಶ್ರೇಷ್ಠ? ಶ್ರವಣಾದಿಗಳಿಗಿಂತ ಶ್ರೇಷ್ಠನ? ಗುರು ಪ್ರಧಾನ ಅಂದ್ರೇನೆ ಶ್ರವಣ ಮನನ ಧ್ಯಾನ ಅಂತ ಅರ್ಥ. ಅದನ್ನ ಇನ್ನೊಂದಕ್ಕಿಂತ ಶ್ರೇಷ್ಠ ಅಂತ ಹೇಳಿಕ್ಕೆ ಇನ್ನೊಂದು ಎಲ್ಲಿದೆ ನಿಮ್ಗೆ? ಶ್ರವಣ ಮನನ ಧ್ಯಾನ ಇಲ್ಲೇ ಸೇರ್ಕೊಂಡ್ಬಿಟ್ಟಿದೆ ಅಂತ.
ಅದನ್ನ ಹೇಳ್ತಾರೆ. ಅಷ್ಟೇ ಅಲ್ದೇನೆ ಯಾದುಪತ್ಯದಲ್ಲಿ ಇದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಏನಂತ ನೋಡಿ, ಗುರುಗಳ ಪ್ರದಾನ, ಗುರುಗಳು ಚೆನ್ನಾಗಿ ಕೊಡೋದು, ದಾನ ಮಾಡೋದು ಅನ್ನೋದಕ್ಕೆ ಏನರ್ಥ? ಧನಾದಿ ದಾನ ಮಾತ್ರ ನ ವಿವಕ್ಷಿತ. ನಿಜ, ದುಡ್ಡು ಕೊಡ್ತಾರೆ, ಅದು ಅದಲ್ಲ, ಅಲ್ಲ, ನಿಜ. ಆದ್ರೆ ಕಿಂತು ಅನಧಿಗತ ವೇದಾರ್ಥಂ ಶಿಷ್ಯಂ ಪ್ರತಿ ವೇದಾರ್ಥ ವ್ಯಾಖ್ಯಾನಂ ಅಧಿಗತ ತದರ್ಥೇನ ಸಹ ವಿಚಾರಶ್ಚ ಏತದು ಭಜಂ ಚ ಶ್ರವಣ ಮನನ ರೂಪಮೇವ ಇತಿ ಭಾವ. ಅಂದ್ರೆ ಯಾರು ವೇದದ ಅರ್ಥವನ್ನ ತಿಳಿಲಿಲ್ಲ ಅಂತ ಶಿಷ್ಯನಿಗೆ ವೇದದ ಅರ್ಥ ವ್ಯಾಖ್ಯಾನ ಮಾಡ್ತಾರೆ ಯಾರು ಗುರುಗಳು. ಅದ್ರ ಜೊತೆಗೆ ವಿಚಾರವನ್ನು ಮಾಡಿಸ್ತಾರೆ. ಇದೇ ತಾನೇ ಗುರುಗಳು ದಾನ ಮಾಡೋದು ಅಂದ್ರೆ. ಚೆನ್ನಾಗಿ ಗುರುಗಳು ದಾನ ಮಾಡೋದು ಚೆನ್ನಾಗಿ ಅಂದ್ರೆ ಶ್ರವಣ ಮನನ ಮಾಡಿಸ್ತೇನೆ ದಾನ ಮಾಡ್ತಾರೆ ಅಂತ ಅರ್ಥನ? ಅಲ್ಲ, ಇದೇನು ದಾನ ಇಲ್ಲ. ಇರೋ ದಾನ ಅಂದ್ರೆ ವಿದ್ಯಾದಾನ. ವಿದ್ಯಾದಾನ ಅಂದ್ರೆ ಏನು? ಅವ್ರು ಹೇಳ್ಕೊಡ್ತಾರೆ, ಅವ್ರು ಹೇಳ್ತಾರೆ, ಶ್ರವಣ ಮಾಡ್ತಾರೆ, ಮನನ ಮಾಡಿಸ್ತಾರೆ. ನೋಡಿ, ಮತ್ತೆ ಹೀಗೆ ವಿಷಯ ತಿಳಿಬೇಕು, ಮತ್ ವಿಷಯ ಹೇಳೋದು, ಮನನ ಮಾಡಿಸೋದು, ಆಮೇಲೆ ಧ್ಯಾನ ಮಾಡೋ ಪ್ರಕ್ರಿಯೆನ ನಿರೂಪಣೆ ಮಾಡ್ತಾರೆ. ಹಾಗೆ ಧ್ಯಾನ ಮಾಡ್ತಾ ಹೋಗ್ತಾರೆ. ಇಷ್ಟಿದೆ. ಇನ್ನು ಇಲ್ಲಿ ಗುರು ಪ್ರಧಾನಸ್ಯ ಬಲವತ್ವಂ ಮುಕ್ತಂ ಇತ್ಯೇವ ಮೂಲ ಪಾಠ. ಇಲ್ಲಿ ಪಾಠ ಶೋಧನೆ ಮಾಡಿದ್ದಾರೆ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ. ಅದು ಜಯತೀರ್ಥರ ಪಂಕ್ತಿ ಹೇಗಿರ್ಬೇಕು ಅಂತ ಅದ್ರ ಬಗ್ಗೆ ಶೋಧನೆ. ಜಯತೀರ್ಥರು ಮಧ್ವಾಚಾರ್ಯರ ಪಂಕ್ತಿ ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಜಯತೀರ್ಥರ ಪಂಕ್ತಿ ಹೀಗೆ ಇತ್ತ, ಇದು ಸರಿನಾ? ಯಾಕೆ ಮೂಲ ಹಸ್ತಪ್ರತಿಗಳಲ್ಲಿ ವಿಪರೀತವಾಗಿ ಕಂಡಿದೆ. ಕೆಲವು ಕಡೆ ಎರಡೂ ಸರಿ ಅನ್ನೋ ತರನೂ ವರ್ಣನೆ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಮೂಲ ಪ್ರತಿಗಳು ಸಿಕ್ಕಿದೆ. ರಾಯರಿಗೊಂದು, ಗುರುವರ್ಥ ದೀಪಿಕಾಕಾರರ ಅವ್ರದೊಂದು, ಯಾದುಪತ್ಯ, ಶೇಷವಾಕ್ಯ ಚಂದ್ರಿಕಾ. ಶೇಷವಾಕ್ಯ ಚಂದ್ರಿಕಾದ ಪ್ರಕಾರ ಇವ್ರು ಹೇಳೋದು, ಅತ್ರ ಟೀಕಾಯ ಪ್ರಧಾನಸ್ಯ ಬಲವತ್ವ ಮುಕ್ತಮಿತ್ಯೇವ ಮೂಲ ಪಾಠ. ಅಲ್ಲೇನಾಗಿದೆ? ಗುರು ಪ್ರಸಾದಸ್ಯನೋ ಗುರು ಪ್ರಧಾನಸ್ಯನೋ, ಪ್ರಸಾದನೋ ಪ್ರಧಾನನೋ ಅಂತ ಒಂದು ಪ್ರಶ್ನೆ, ಶಬ್ದ ಇರೋದು ಏನು ಅಂತ. ಟೀಕೆಯಲ್ಲಿ ಇವ್ರ ಪ್ರಕಾರ, ಶೇಷವಾಕ್ಯಾರ್ಥ ಚಂದ್ರಿಕಾಕಾರರ ಪ್ರಕಾರ, ಅತ್ರ ಗುರು ಪ್ರಧಾನಸ್ಯ ಬಲವತ್ವಂ, ಗುರು ಪ್ರಧಾನಕ್ಕೆ ಶ್ರೇಷ್ಠತ್ವ ಹೇಳಿದ್ದಾರೆ, ಬಲವತ್ವ ಅದಕ್ಕೆ ಪ್ರಾಬಲ್ಯ ಹೇಳಿದ್ದಾರೆ ಅಂತ ಅರ್ಥ. ಪ್ರಧಾನ ಇರೋದು ಪ್ರಸಾದ ಅಲ್ಲ ಅಂತ. ಗುರು ಪ್ರಸಾದಸ್ಯ ಇತಿ ಕ್ವಾಚಿತ್ಕ ಪಾಠೇಪಿ ಗುರು ಪ್ರಸಾದ ಪೂರ್ವಕ ಪ್ರಧಾನಸ್ಯ ಇತ್ಯೇವ ಅರ್ಥೋಪದೇಯ. ಅಂದ್ರೆ ಇವರು ನಿರಾಕರಣೆ ಮಾಡ್ತಾರೆ. ಹೌದು, ಇನ್ನೊಂದು ಗುರು ಪ್ರಸಾದಸ್ಯ ಅಂತ ಪಾಠ ಇರಬಹುದು, ಕ್ವಾಚಿತ್ಕ, ಕೆಲವು ಕಡೆ ಸಿಗಬಹುದು ನಿಮ್ಗೆ. ವಸ್ತುತಃ ಅದು ಅವ್ರಿಗೆ ಅಭಿಸಮ್ಮತ ಅಲ್ಲ. ಸಿಗತ್ತೆ, ಏನ್ ಮಾಡ್ಲಿಕ್ಕೆ? ಮೂಲ ಹಸ್ತಪ್ರತಿಗಳಲ್ಲಿ ಹಾಗಿದೆ. ಇದ್ಮೇಲೆ ತೋರಿಸ್ತಾರೆ, ಇದೆಯಲ್ಲ, ಮತ್ತೆ ಒಪ್ಲೇಬೇಕಲ್ಲ ಶಬ್ದ. ಇರಬಹುದು, ಒಂದ್ ವೇಳೆ ಇದ್ರೆ ಕ್ವಾಚಿತ್ಕ, ಕೆಲವು ಕಡೆ ಸಿಗಬಹುದು. ಸಿಕ್ಕಿದ್ರೆ ಅದಕ್ಕೇನರ್ಥ? ಗುರು ಪ್ರಸಾದ ಪೂರ್ವಕ ಪ್ರಧಾನಸ್ಯ ಇತ್ಯೇವ ಅರ್ಥ. ಕೇವಲ ಗುರುಗಳ ಅನುಗ್ರಹ ಮುಖಾಂತರ ಬಂದಿದ್ದು ಅಂತ ಅರ್ಥ. ಗುರು ಪ್ರಸಾದ ಅಷ್ಟೇ ಅಲ್ಲ, ಗುರು ಪ್ರಸಾದದ ಮುಖಾಂತರ ಬಂದಿದ್ದು ಅಂತ ಅರ್ಥ ಮಾಡ್ಬೇಕು ಅಂತ ಇದನ್ನ ಇಲ್ಲಿ ವಿವರಣೆ ಮಾಡಿದ್ದಾರೆ. ಇಷ್ಟನ್ನ ತಿಳಿಬೇಕಿಲ್ಲಿ ಅಂತ. ಇನ್ನು ಮುಂದೆ ಪರಿಮಳ ಟಿಪ್ಪಣಿಯಲ್ಲಿ ಅದರ ವಿವರಣೆಯನ್ನ ಮಾಡಿದ್ದಾರೆ. ಅಂದ್ರೆ ಯಾವ ಆಖ್ಯಾಯಿಕೆಯಲ್ಲಿ ಇದೆ? ಈಗ ಕೆಲವುದನ್ನ ನಾವು ಕಾಣ್ಬೋದು. ಗುರುಗಳ ಅನುಗ್ರಹದಿಂದಲೇ ಜ್ಞಾನ ಪ್ರಾಪ್ತಿ ಆಯಿತು, ಜ್ಞಾನ ಸಿಕ್ಕಿದ ಗುರುಗಳ ಅನುಗ್ರಹದಿಂದ, ಶ್ರವಣ ಮನನ ಧ್ಯಾನ ಎಲ್ಲ ಅಲ್ಲ ಅಂತ ಎಲ್ಲಿದೆ ಅಂದ್ರೆ ಛಾಂದೋಗ್ಯ ಚತುರ್ಥೇ ಅಧ್ಯಾಯ ಅಂತ ಬರೀತಾರೆ. ಯಾವ ಉಪನಿಷತ್ತು ಅನ್ನೋದನ್ನು ರಾಯರು ಬರೀತಾರೆ. ಮತ್ತೆ ಗುರುವರ್ಥ ದೀಪಿಕಾದಲ್ಲಂತೂ ಇನ್ನು ವಿವರಣೆ ಮಾಡ್ತಾರೆ ಬಹಳ ಚೆನ್ನಾಗಿ, ಅದನ್ನ ಗಮನಿಸ್ಬೋದು. ಯಾಸು ಆಖ್ಯಾ 239ನೇ ಸುಧಾಮೂಲದಲ್ಲಿ ಇದ್ದೀನಿ, ಅದನ್ನ ಹೇಳ್ತಾ ಇದ್ದೀನಿ. ಛಾಂದೋಗ್ಯ ಚತುರ್ಥೇ ಅಧ್ಯಾಯ, ಛಾಂದೋಗ್ಯೋಪನಿಷತ್ತಿನ 4ನೇ ಅಧ್ಯಾಯದಲ್ಲಿ ಸತ್ಯಕಾಮೋ ಜಾಬಾಲಿಹಿ ಇತ್ಯಾದಿ ರೂಪಾಸು ಗೌತಮಂ ಪ್ರತಿ ಸತ್ಯಕಾಮಸ್ಯ ಜ್ಞಾನಾರ್ಥಂ ಪ್ರಾರ್ಥನಾದಿ ರೂಪಾಣಿ. ಗೌತಮರ ಹತ್ರ ಸತ್ಯಕಾಮರು ತಾವು ಹೊರಡ್ತಾರೆ, ಜ್ಞಾನ ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಅಷ್ಟೊಂದು ಗುರುಗಳ ಬಳಿ ಹೋಗಿ ಕೇಳ್ಬೇಕು? ತಾವೇ ಸಾಧನೆ ಮಾಡ್ಬೋದಲ್ಲ ತಪಸ್ ಮಾಡ್ಕೊಂಡು. ಈಗ ಗುರುಗಳು ಬೇಕು ಅಂತ ಯಾಕೆ? ಅವ್ರ ಅನುಗ್ರಹ ಆಗ್ಬೇಕು ಅಂತಾರೆ. ಮತ್ ಅನುಗ್ರಹ ತಾನೇ ಮುಖ್ಯ. ನೋಡಿ, ನೀವು ಮುಂದಿನ ಅಂಶ ಮರ್ತು ಬಿಟ್ರಿ. ಇವ್ರು ಏನ್ ಮಾಡಿದ್ರು? ಪೂರ್ವ ಪಕ್ಷಿಗಳು ಪ್ರಶ್ನೆ ಮಾಡೋರು, ಗುರುಗಳು ಬೇಕು, ಶಿಷ್ಯರಿಗೆ ಯಾಕೆ ಅನುಗ್ರಹ ಆಗ್ಲಿಕ್ಕೆ? ಅಲ್ಲ, ಬರೀ ಅನುಗ್ರಹ ಅಲ್ಲ. ಅನುಗ್ರಹ ಆಗೋದು ಯಾವ ತರ ಆಗತ್ತೆ? ಗುರುಗಳ ಅನುಗ್ರಹ ಅವ್ರು ವಿದ್ಯಾದಾನ ಮಾಡಿದ್ರೆ, ವಿದ್ಯಾದಾನ ಮಾಡಿದ್ರೆ ಶ್ರವಣ ಮನನ ಧ್ಯಾನ ಮಾಡಿಸಿದ್ರೆ ಅಂತ ಅರ್ಥ. ಮತ್ತ ಅಲ್ಲಿ ಬಂತಲ್ಲ ಶ್ರವಣ ಮನನ ಎಲ್ಲ. ಮತ್ತೆ ಹಾಗಾಗಿ ಗುರುಗಳ ಹತ್ರ ಪ್ರಾರ್ಥನೆ ಮಾಡಿದ್ದು ಅನ್ನೋದರ ಅಭಿಪ್ರಾಯ ಗುರುಗಳ ಪ್ರಸಾದದಿಂದಲೇ ಅಂದ್ರೆ ಅರ್ಥ. ಗುರುಗಳ ಪ್ರಸಾದವನ್ನ ಬಿಡದೆ ಶ್ರವಣ ಮನನ ಮಾಡಿದ್ರೆ ಫಲ ಇಲ್ಲ, ಸಿಗಲ್ಲ. ಗುರುಗಳ ಪ್ರಸಾದ ಬೇಕೇ ಬೇಕು. ಇದು ಹೇಗೆ ಅಂದ್ರೆ ಏವ ಅಂತ ಬಳಸಲ್ಲ. ಗುರು ಪ್ರಸಾದದಿಂದಲೇ ಅಂದ್ರೆ ಗುರುಪ್ರಸಾದವನ್ನ ಬಿಟ್ಟು ಒಬ್ಬ ಶ್ರವಣ ಮನನ ಧ್ಯಾನದಿಂದ ಫಲ ಪಡೆದಿದ್ದಾನೆ ಅಂತಿಲ್ಲ. ಅದು ಗುರುಗಳ ಅನುಗ್ರಹ ಬೇಕು. ಹಾಗಂತ ಗುರುಗಳ ಅನುಗ್ರಹನೇ ಸಾಕು, ಶ್ರವಣ ಮನನ ಧ್ಯಾನ ಬೇಡ, ಅದು ತಪ್ಪು. ರಥದ 2 ಚಕ್ರ ತರ ಇದು. ರಥಕ್ಕೆ 2 ಚಕ್ರ ಬೇಕೇ ಬೇಕು. ಒಂದ್ ಚಕ್ರ ಇಲ್ಲದೆ ಇದ್ರು ಇಲ್ಲ, ರಥದ ಚಲನೆ ಆಗಲ್ಲ. ಇನ್ನೊಂದು ಚಕ್ರ ಇಲ್ಲದೆ ಇದ್ರು ಆಗಲ್ಲ. ಆತರ
ನೀವು ಕೇವಲ ಗುರುಪ್ರಸಾದ ಇಟ್ಕೊಂಡ್ರೆ ಅದು ಒಂದೇ ಚಕ್ರ ಇರೋ ತರ ಆಯ್ತು, ಫಲ ಸಿಗಲ್ಲ. ಬರೀ ಶ್ರವಣ ಮನನ ಧ್ಯಾನ ಮಾಡ್ತಾನೆ ಇರ್ತೀವಿ, ನಿಮ್ ಗುರುಗಳ ಅನುಗ್ರಹನೇ ಆಗದೆ ನೀವೇನ್ ಮಾಡಿದ್ರಿ? ಇಷ್ಟು ವರ್ಷ ಶ್ರವಣ ಧ್ಯಾನ ಮನನ ಮಾಡಿದ್ರೆ ಏನು ಉಪಯೋಗ ಆಯ್ತು? ಗುರುಗಳ ಅನುಗ್ರಹ ಆಗ್ಲೇ ಇಲ್ಲ ನಿಮ್ಗೆ, ಫಲ ಪಡೆದಿಲ್ಲ. ಹಾಗಾದ್ರೆ ಪ್ರಸಾದ, ಶ್ರವಣ ಮನನ ಧ್ಯಾನ ಎರಡೂ ಬೇಕು ಅಂತ ಇದರಿಂದ ಗೊತ್ತಾಯ್ತು. ಇನ್ನು ಇಲ್ಲಿ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ದಾರೆ. ಗುರುಪ್ರಸಾದೇನೈವ ಅನ್ನೋದಕ್ಕೆ ಅತ್ರಹನ ಕಿಂಚನ ವೀಯಾಯ ಇತ್ಯನುಜ್ಞಾನೇನ ಪ್ರಸಾದ ಅವಗತೆ. ಅಲ್ಲ, ಪ್ರಸಾದ ಆಗಿದೆ, ಪ್ರಸಾದದಿಂದ ಅಲ್ಲಿ ಜ್ಞಾನ ಸಿಕ್ತು ಅಂತ ಎಲ್ಲಿದೆ ಉಪನಿಷತ್ನಲ್ಲಿ? ಅದನ್ನ ತೋರಿಸಿದ್ದಾರೆ. ಅದರ ವಿವರಣೆಯನ್ನ ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ನೋಡಬಹುದು. ರಾಯರು ಅದನ್ನು ಚಿಕ್ಕದಾಗಿ ಹೇಳಿದ್ದಾರೆ, ಗುರುವರ್ಥ ದೀಪಿಕದಲ್ಲಿ ವಿಸ್ತಾರವಾಗಿ ಸಿಗುತ್ತೆ. ಅದೇನೋ ಅನ್ನೋ ವಿಷಯವನ್ನು ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀರ್ಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ ಧನ್ಯವಾದ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ.